ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಬಿಗ್ ಬ್ರೇಕಿಂಗ್ ನ್ಯೂಸ್, $400 million ಅಷ್ಟು ಕೊರಿಯನ್ ಮಾರ್ಕೆಟ್ ಇಂದ ಇಂಡಿಯನ್ ಮಾರ್ಕೆಟ್ಗೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದರಿಂದ ಫಸ್ಟ್ ಅವರ್ ನಿಫ್ಟಿ ಏನ್ 300 ಪಾಯಿಂಟ್ಸ್ ಬಿದ್ದಿತ್ತು ಅದೆಲ್ಲ ರಿಕವರಿ ಆಗುತ್ತೆ. ಅದೊಂದೇ ಅಲ್ಲ, ಅದ್ರ ಜೊತೆಗೆ FIS ಬೈಯಿಂಗ್ ಗೆ ಟರ್ನ್ ಆಗಿದ್ದಾರೆ. FIS ಆಕ್ಟಿವಿಟೀಸ್ ಎಲ್ಲ 2813 crores ಅಷ್ಟು ಬೈ ಮಾಡಿದ್ದಾರೆ. ಇದು ಥರ್ಡ್ ಡೇ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇರೋದು. ರುಪಿ ವೀಕ್ ಆಗ್ತಾ ಇದೆ, ಕ್ರೂಡ್ ಆಯಿಲ್ ಅಪ್ವರ್ಡ್ ಮೂವ್ ಆಗ್ತಾ ಇದೆ, ಆದ್ರೂ ಸಹ ಮಾರ್ಕೆಟ್ ಅಪ್ ಹೋಗ್ತಾ ಇದೆ. ಅಂದ್ರೆ ಇಂಡಿಯನ್ ಮಾರ್ಕೆಟ್ ಇಸ್ ಎ ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದಾರೆ ಅಂತ ಕಾಣುತ್ತೆ. ಇನ್ನು ಡೋಜನ್ ಮಾರ್ಕೆಟ್ 169 ಪಾಯಿಂಟ್ಸ್ ಅಪ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇದೆ. ಜಪಾನ್ ಮಾರ್ಕೆಟ್ 0.2% ಡೌನ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 23,680 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ನಿನ್ನೆ ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸ್ ಆಗ್ಬಿಟ್ಟು 23,680 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ, ಫ್ಲಾಟ್ ಪಾಸಿಟಿವ್ ಆಗಿ. 23,600 ಎಬೋ ಇದ್ರೆ ಬೈಯಿಂಗ್ ಝೋನ್ ಇರುತ್ತೆ, 23,800 ಎಬೋ ಇದ್ರೆ ಸ್ಟ್ರಾಂಗ್ ಬೈಯಿಂಗ್ ಝೋನ್ ಆಗಿರುತ್ತೆ. ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಒಂದು ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ನಾವು FIS ಬೈಯಿಂಗ್ ಟರ್ನ್ ಆಗ್ತಾ ಇರೋದ್ರಿಂದ ನಾವು ಡಿಪ್ ಆನ್ ಬೈ ಮಾಡೋದಕ್ಕೆ ಮತ್ತು ಒಳ್ಳೆ ಆಪರ್ಚುನಿಟಿ ಅನ್ನೋದು ಕ್ರಿಯೇಟ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಇನ್ವೆಸ್ಟ್ ಮಾಡೋದಕ್ಕೆ ಇದು ರೈಟ್ ಟೈಮ್ ಅಂತ ಅನ್ಕೊಂತೀವಿ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.